ಭಾಳ ನಿಕಟ ಇದ್ದಂಥವ್ರು. ಹೀಗಾಗಿ ಮೋದಿ ಅವರು ಸಹಿತ ಭಾಳ ಕಾಳಜಿ ಮಾಡಿದ್ದಾರೆ. ಮತ್ತು ಬಿ ಎಲ್ ಸಂತೋಷ್ ಮಣದವ್ರು ಇವರು ಅಂತೇಳಿ ಗುರುತಿಸ್ಕೊಳ್ತಾ ಇದ್ದಾರೆ. ಬಿ ಎಲ್ ಸಂತೋಷ್ ಅವರದ್ದು ಸಹಿತ ಇವ್ರನ್ನ ಬೆಳೆಸ್ಬೇಕು. ಯಾಕಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಏನೊಂದು ವ್ಯವಸ್ಥೆ ಇದ್ಲ ಅದನ್ನು ಉಳಿಸ್ಕೊಂಡ ಅದರ ಮೂಲಕ ಮೇಲೆದ್ದು ಬಂದಂಥವ್ರು. ಹೀಗಾಗಿ ಪ್ರಹ್ಲಾದ್ ಜೋಶಿ ಗೆಲ್ತಾರ ಅನ್ನೋದು ಮೇಲುವರ್ಣೀಯ. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ ಈಗಾಗಲೇ ಹೇಳಿದಂಗೆ ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗದಲ್ಲೇ ಮೊದಲನೇದಾಗಿ ಲಿಂಗಾಯತರನ್ನು ಇವ್ರು ದಾದ ಮಾಡಿದ್ರು. ಲಿಂಗಾಯತ ಅನೇಕ ಲೀಡರ್ಗಳನ್ನು ಇವ್ರು ತೂದು ಹಾಕಿದಾರ, ಬೆಳೆಸಿಲ್ಲ ಅಂಥೇಳಿ ಈ ಒಂದು ನಮ್ಮ ಲಿಂಗಾಲೇಶ್ವರದ್ದು ಒಂದು ಸಂತೋಷ್ ಲಾಡ್ ಅವರು ವಾದ, ಕಾಂಗ್ರೆಸ್ಸಿಗರು ವಾದ. ಅದಕ್ಕಾಗಿ ಈ ಸಲ ಬದಲಾವಣೆ ತರಬೇಕು, ಲಿಂಗಾಯತರನ್ನು ಬೆಳೆಸಬೇಕು ಅಂದ್ರೆ. ಬಟ್ ಇವ್ರ ವಿರೋಧಗಳು ಯಾರು? ವಿನೋದ ಶೆಟ್ಟಿ ಗುರುಪುರವರು. ಹೆಂಗೆ ಬಾಯಿ ಬೆಳೀತದ ಲಿಂಗಾಯತರು ನೀವು ನಾವು ಪ್ರಶ್ನೆ ಮಾಡ್ಬೋದು. ಬಟ್ ಇವ್ರು ಬದಲಾದ್ರೆ ಅವ್ರು ಬಂದ್ರಪ್ಪ ಅಂದ್ರೆ ಉಳಿದ ಚೆನ್ನಾಗಿ ಕುಡ್ಕೊಂಡು ಮಾಡಬಹುದು ಅಂತ ಒಂದು ತರ್ಕ ಅದ. ಏನೋ ಲಿಂಗಾಯತ ಹೆಲ್ಪ್ ಆಗುವಂತ. ಮತ್ತು 7 ಕ್ಷೇತ್ರಗಳಲ್ಲಿ, ಧಾರವಾಡದ 7 ಕ್ಷೇತ್ರಗಳಲ್ಲೇ ಲಿಂಗಾಯತ ಎಮ್ ಎಲ್ ಎಗಳು ಇರೋದ್ರಿಂದಾಗಿ ಈ ಸಲ ಒಳಗಿಂದೊಳಗೆ ಅವರಿಗೂ ಸಹಿತ ಇವು ನಮ್ಮನ್ನು ಬೆಳೆಸಿಲ್ಲ, ಇವು ನಮ್ಮನ್ನು ಬೆಳೆಸೋದು ಇಲ್ಲ, ಮುಂದಾದರು ಇವ್ರು ತಾವಷ್ಟ ತಮ್ಮ ಜನಕ್ಕೆ ಅಷ್ಟು ಅನುಕೂಲ ಮಾಡ್ತಾರ ಅನ್ನುವಂಥ ಮಾತು ಲಿಂಗಾಯತ ಎಮ್ ಎಲ್ ಎಗಳಲ್ಲಿ ಅದ ಅಂತೇಳಿ ಕೇಳಿ ಬರ್ತಾ ಇದೆ. ಮತ್ತು ಈಗಾಗಲೇ ಅದನ್ನು ಸಾಕಷ್ಟು ವಿರೋಧವಾಗಿ ವ್ಯಕ್ತಪಡಿಸಿದ್ದು ಅದ. ಮುನೇನಕೊಪ್ಪ ಅವರಾಗಿರ್ಬೋದು, ಮುನೇನಕೊಪ್ಪ ಪಾಟೀಲರಾಗಿರ್ಬೋದು, ಮತ್ತವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು. ಜಗದೀಶ್ ಶೆಟ್ಟರ್ ಅವರಂತಿ ಪೂರ್ಣ ಪ್ರಮಾಣದಲ್ಲಿ ಟಿಕೆಟ್ ಸಿಗದೇ ಇದ್ದಾಗ ಎಮ್ ಎಲ್ ಎಗೆ ಇವರೆಲ್ಲರ ಮೇಲೆ ಆರೋಪ ಮಾಡಿ ಅವರು ಕಾಂಗ್ರೆಸ್ಗೆ ಸೇರಿದ್ರು ಸಹಿತ ಅಷ್ಟ ಸತ್ತದ. ಹೀಗಾಗಿ ಈ ಜಗದೀಶ್ ಶೆಟ್ಟರ್ ಅವರದಿಯಾಗಿ ಇನ್ನುಳಿದವರು ಇಂಡೈರೆಕ್ಟ್ ಆಗಿ ಒಳಪೆಟ್ಟು ಅಂತೀವಿ ನಾವು, ಒಳಪೆಟ್ಟು ಕೊಟ್ಟಿರಬಹುದಾ ಅಂತೇಳಿದ್ರು. ಈ ಎಲ್ಲ ನಿಟ್ಟಿನಲ್ಲಿ ಈ ಸಲ ನಮ್ಮ ಈ ಒಂದು ಧಾರವಾಡದ ಬೇಡ ಈ ಸಲ ಯಾರು ತಗೊಳ್ಬೋದು, ಪ್ರಹ್ಲಾದ್ ಜೋಶಿ ಅವರ ಅಥವಾ ಸೂಟಿ ಅವರ ಅಂತ. ಮತ್ತು ಆಲ್ರೆಡಿ ಲಿಂಗಾಲೇಶ್ವರ ಸ್ವಾಮೀಜಿ ಅವರಂತೂ ಈ ಒಂದು ಎಲೆಕ್ಷನ್ ತುಂಬ ಎಲ್ಲ ಕಡೆ ಹರಿದಾಡಿ ಲಿಂಗಾಯತ ಕಮಿಟಿಗೆ ಭೇಟಿಯಾಗಿ ಇವ್ರನ್ನ ಸೋಲಿಸ್ಬೇಕು ಅಂತ ಜನ ತೊಟ್ಟಿದ್ದಾರೆ. ಬುತ್ತಿಗಳು ಬೆನ್ನತ್ತಿದ್ದಾರೆ, ಪ್ರಹ್ಲಾದ್ ಜೋಶಿ ಅವ್ರನ್ನ ಸೋಲಿಸ್ಲೇಬೇಕಂತಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತತಿ ಅಂತ. ಯಾಕಂದ್ರೆ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಲಿಂಗಾಯತ್ ಲಾಬಿಯಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳನ್ನೆಲ್ಲ, ಕೋರೆ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅಲ್ಲಿಗೆ ಲೋಕಲ್ ಲಿಂಗಾಯತ್ಗೆ ಬೇಕಾದಂಥ ಜನ ಇರ್ಬೋದು ಅಂತೆಲ್ಲ ಹಿಡ್ಕೊಂಡಿದ್ದಾರೆ. ಅವರೆಲ್ಲರೂ ಪ್ರಹ್ಲಾದ್ ಜೋಶಿ ಅವರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ಕೆಲವೊಂದು ಜನ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಲಿಂಗಾಯತ್ ಲಾಬಿಗಳಿಗೆ ಎಲ್ಲರೂ ಪೂರ್ತಿಯಾಗಿ ಅವ್ರಿಗೆ ವಿರೋಧಿಲ್ಲ. ಲಿಂಗಾಯತ್ ಲಾಬಿಯಲ್ಲಿ ಕೆಲವೊಂದಿಷ್ಟು ಜನನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಪರ ನಿಲ್ಲುವಂಥವ್ರು ಇದ್ದಾರೆ ಅನ್ನುವಂಥದ್ದು. ಮತ್ತು ಆಲ್ರೆಡಿ BJP ಇದ್ದಂಥ ಇನ್ನೂ ಕೆಲವು ಜನ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡೋದಿಲ್ಲ ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಗೆಲ್ಲಬಹುದು ಅಂತ ಒಂದು ತಗೊಂಡು ಹೇಳಿದ್ರು ಸಹಿತ ಇದು ಎಷ್ಟು ಮಟ್ಟಿಗೆ ನಿಜ ಆಗ್ತದೆ ಅನ್ನೋದನ್ನ ನೀವು ನಾಳೆವರೆಗೆ ಕಾಯ್ಬೇಕಾಗಿದೆ. ಕಾಯಿನೂ ಇನ್ನೊಂದಿಷ್ಟು ಇದ್ರ ಬಗ್ಗೆ ಮಾತಾಡೋದಿತ್ತಪ್ಪ ಅಂತಂದ್ರೆ ನಮ್ಮ ಸಂತೋಷ್ ಲಾಡ್ ಅವರು ಇವ್ರನ್ನ ಸೋಲಿಸೋರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು. ಆ್ಯಕ್ಚುಲಿ ಅಲ್ಲಿ ವಿನೋದ್ ಅಸೋಟಿ ಅವ್ರ ನಿಂತರೂ ಸಹಿತ ಈ ನಮ್ಮ ಸಂತೋಷ್ ಲಾಡ್ರದ ಅದೇನದಪ್ಪ ಅಂತಂದ್ರೆ ಸ್ವಲ್ಪ ಪ್ರಭಾವ ಹೋದ ಅವ್ರ ಮೇಲೆ ಅಂತ ಹೇಳಿ. ಇದರಲ್ಲಿ BJP ಎಮ್ ಎಲ್ ಎಗಳು ಹೆಚ್ಚಿರ್ಬೋದು. ಬಟ್ BJP ಎಮ್ ಎಲ್ ಎಗಳಲ್ಲೇ ಅದರಲ್ಲೂ ಹೆಚ್ಚು ಲಿಂಗಾಯತ್ ಹೆಚ್ಚಿರೋದ್ರಿಂದ ಲಿಂಗಾಯತ್ ಲಾಬಿ ಕೆಲಸ ಮಾಡ್ತದ. ಹಂಗೆ ಪ್ರಹ್ಲಾದ್ ಜೋಶಿ ಅವ್ರ ಬೆನ್ನಿಗೆ ನಿಂತಿಲ್ಲ ಅಂತೇಳಿ ಬಹಳಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೂ ಸಮೀಕ್ಷೆ ಮತಗಟ್ಟೆ ಸಮೀಕ್ಷೆ ಸ್ವಲ್ಪ ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಒಲವು ತೋರಿಸೋದು. ಮತ್ತು ಈ ನೆಲೆಯಲ್ಲಿ ನಾವು ಇನ್ನೊಂದಿಷ್ಟು ಚರ್ಚೆ ಮಾಡೋದು ಏನಪ್ಪ ಅಂತಂದ್ರೆ ಈಗಾಗಲೇ ಈ ಇಂಡಿಯಾ ಗಠಬಂಧನದಲ್ಲ, ಇದು ಈ ಮತಗಟ್ಟೆ ಸಮೀಕ್ಷೆಗಳನ್ನು ಹೋಗ್ತಾ ಇಲ್ಲ. ಇದು ಕೇವಲ 4 ಗೋಡೆಗಳ ಮಧ್ಯೆ ನಡೆದಂಥ ಸಮೀಕ್ಷೆ. ಇದು ಜನರ ಮಧ್ಯದಲ್ಲಿ ಹೋಗಿ ಮತಗಟ್ಟೆಗೆ ನಿಜವಾಗಿ ಹೋಗಿ ಮಾಡಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗೇನು ಇವ್ರು ವಾದ ಮಾಡ್ತಾ ಇದ್ದಾರೆ, ಇವ್ರು ಯಾರು ಮತಗಟ್ಟೆ ಸಮೀಪ ಹೋದಂಥವ್ರಲ್ಲ, ಒಟ್ಟಲ್ಲಿ ಕುತ್ಕೊಂಡು ಒಂದು ಲೆಕ್ಕ ಹಾಕೊಂಡು ಹಿಂದಿನ ಒಂದು ಇತಿಹಾಸದಲ್ಲಿ ಇವತ್ತು ತಮ್ಮದೇ ಅಂತ ಒಂದು ಇತಿಹಾಸ ಬರೆಯುವಂಥವ್ರು, ಭವಿಷ್ಯ ಹೇಳುವಂಥವ್ರು ಇವರು ಸತ್ತಿಲ್ಲ. ಯಾಕೆಂದ್ರೆ ಇವತ್ತು ಇವರು ಹೇಳುತ್ತಿರುವಂಥ ಒಂದು ವಾದ ಮಾಡುತ್ತಿರುವಂಥ ವಿಷಯಗಳು ಹಂಗಾಗಿದ್ರೆ ಅವತ್ತು ಆಗ್ತಿದ್ರು. ಭಾಳ ಜನ ವಿರೋಧ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಹೌದು, ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೆಲಸ ಮಾಡಿಲ್ಲ, ಕೇವಲ ಎಲೆಕ್ಷನ್ ಸಲುವಾಗಿ ಬರ್ತಾರಂತ ಹಿಂಗೆ ವಿಚಾರ ಮಾಡ್ತಾ ಇವತ್ತು ಇಂಡಿಯಾ ಗಠ ಬಂದಿದ್ದು ಇಲ್ಲ. ನಿಶ್ಚಿತವಾಗಿ ಸೂಟಿ ಅವ್ರು ಬರ್ತಾರ. ಇದು ಲಕ್ಕಿ ಗೆಲ್ಲುವ ಸ್ಥಾನ ಕಾಂಗ್ರೆಸ್ ಎಂದು ಅನ್ನುವಂಥದ್ದು. ಕಾಂಗ್ರೆಸ್ ಸ್ಥಾನ ಹೋಗುದು, ಇಂಡಿಯಾ ಸ್ಥಾನ ಹೋಗುದು, ಇದು ನಕ್ಕಿ ನಾವು ಇಟ್ಕೊಂಡಿವಿ. ಇದೇ ಲೆಕ್ಕದೊಳಗೆ ಇವ್ರೇನು ಮತಗಟ್ಟೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇದು ಮೋದಿ ಅವ್ರು ತಾವು ಬೇಕಾಗುವಂಥ ಒಂದೇನೋ ವಾತಾವರಣ ಮೇಲೆ ಪ್ರಭಾವ ಮಾಡುವಂಥ ತನ್ನ ರಾಜಕೀಯ ಪ್ರಭಾವ ಉಪಯೋಗ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಇದಕ್ಕೇನು ಭಾಳ ಅಂಶ ಇಲ್ಲ, ಈಗ ಅಂತ್ಯ ಬರ್ತದೆ ಅದಕ್ಕಂತ ಇವರು ಅಗದಿ ಕಠೋರವಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಇಂಡಿಯಾ ಗಠಬಂಧನದವರು ಹೇಳ್ತಾ ಇದ್ದಾರೆ. ಮತ್ತು ಅದಕ್ಕೆ ಅವರು ಈ ಒಂದು 295 ಏನು ಸ್ಥಾನ ಹಿಡ್ಕೊಂಡಿದ್ದಾರೆ ಒಂದು ಬರ್ತಾವ ಸಮೀಕ್ಷೆ ಒಳಗೆ, ಇಲ್ಲಿ ನಿಶ್ಚಿತವಾಗಿಯೂ ಇಲ್ಲಿ ಹೊಸೂಟಿ ಅವ್ರದ್ದು ಆಗ್ತದೆ ಅನ್ನುವಂಥದ್ದು ಅವ್ರದ್ದೊಂದು
ಏನಪ್ಪ ಅಂದ್ರೆ ಅವು ಗಣಿತ ಈ ಗಣಿತ ಎಷ್ಟು ಮಟ್ಟಿಗೆ ಖರೆ ಆಗ್ತದೆ ಸುಳ್ಳು ಆಗ್ತದೆ